ಏನು ರಾಜ್ಯದಲ್ಲಿ ಏನು ಮುಖ್ಯಮಂತ್ರಿ ಸ್ಥಾನವನ್ನ ಏನು ಅಲಂಕರಿಸಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಏನು ಪರ್ವ ಅಂತ ಶುರುವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಪ್ರಮಾಣ ವಚನ ಸ್ವೀಕರಿಸಿದಂತ ಡಿ.ಕೆ. ಶಿವಕುಮಾರ್ ಇರ್ಬೋದು, ಅವರ ಜೊತೆಯಾಗಿ ಸಚಿವರು ಕೂಡ ಕೆಲವರು ಸಹ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಈಗ ಸಾಕಷ್ಟು ಏನು ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಉಂಟಾಗಿರ್ತವೆ. ಜೊತೆಗೆ ಸಚಿವ ಸ್ಥಾನ ಆಕಾಂಕ್ಷಿಗಳು ಕೂಡ ಜಾಸ್ತಿ ಆಗಿರ್ತಕ್ಕಂಥದ್ದು. ಅದೇ ನಿಟ್ಟಿನಲ್ಲಿ ಸತತವಾಗಿ 3 ಬಾರಿ ಶಾಸಕರಾಗಿ ಆಯ್ಕೆ ಆಗಿರತಕ್ಕಂತಹ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಏನು ಎಸ್.ಎನ್. ಸುಬ್ಬಾರೆಡ್ಡಿ ಅವರಿದ್ದಾರೆ, ಅವ್ರಿಗೂ ಕೂಡ ಸಚಿವ ಸ್ಥಾನ ಕೊಡ್ತಾರೆ ಅನ್ನೋ ನಂಬಿಕೆಯಿಂದ ಸಾಕಷ್ಟು ಸರಿ ಅಂತ ಕೂಡ ಮನವಿ ಮಾಡಿದ್ರು. ಈ ಬಾರಿ ಮೊದಲನೇ ಪಟ್ಟಿಯಲ್ಲಿ ಅವ್ರಿಗೂ ಕೂಡ ಈಗ ಸಚಿವ ಸ್ಥಾನ ಸಿಗದೇ ಇರತಕ್ಕಂಥ ಸಾಕಷ್ಟು ನಿರಾಶೆಯನ್ನು ಕೂಡ ಮೂಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸ್ವತಃ ಸುಬ್ಬಾರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನ್ ಹೇಳ್ತಾ ಕೇಳ್ಕೊಂಬರೋಣ. ಸರ್, ಈಗ ತಾವು ಈಗ ಹಿಂದೆ ಕೂಡ ಸಚಿವ ಸ್ಥಾನ ಆಕಾಂಕ್ಷಿಗಳಾಗಿದ್ರಿ, ಸಾಕಷ್ಟು ಮನವಿ ಮಾಡಿದ್ರಿ. ಈ ಮೊದಲನೇ ಪಟ್ಟಿಯಲ್ಲಿ ತಮ್ಗೆ ಹೆಸರು ಬರಬೇಕಾಗಿತ್ತು, ಆದ್ರೂ ಕೂಡ ಬಂದಿಲ್ಲ. ಮೊದಲು ಯಾಕೆ ಏನಾಗ್ತಿದೆ ಸರ್? ಈಗ ತಾವು ನೋಡಿದ್ದೀರಾ, ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥವರೆಲ್ಲ ಎಲ್ಲ ಹಿರಿಯ ಸಚಿವರೇ. ಹೊಸಬ್ರು ಒಬ್ಬರು ಇಬ್ಬರು ಬಿಟ್ರೆ UT ಖಾದರ್ ಸ್ಪೀಕರ್ ಆಗಿದ್ರು, ಮತ್ತು ನಮ್ಮ ಸಿದ್ದರಾಮಯ್ಯ ಮಗನ್ ಬಿಟ್ಟರೆ ಇನ್ನೆಲ್ಲ ಹಿರಿಯರಾಗಿರೋದು. ನಮಗೂ ನಾನು ಫಸ್ಟ್ ಡಿ.ಕೆ. ಶಿವಕುಮಾರ್ CLP ಲೀಡರ್ ಆದ ತಕ್ಷಣ ಮನೆಗೆ ಹೋಗಿದ್ದೆ. ರೆಡ್ಡಿಯವರೇ ಈಗ 4-5 ಜನ ಮಾಡ್ತೀವಿ ಪ್ರಮಾಣ ವಚನ, ನಾವು ಆಫ್ಟರ್ 20th ಎಲ್ಲರನ್ನ ಪೂರ್ಣ ಪ್ರಮಾಣ ಸಂಪುಟ ರಚನೆ ಮಾಡ್ತೀವಿ. ಖಂಡಿತವಾಗ್ಲೂ ನಿಮಗೂ ನಾನು ಮಾತು ಕೊಟ್ಟಿದ್ದು, ಒಂದು ಅವಕಾಶ ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಅನ್ನೋ ಮಾತು ಕೊಟ್ಟಿದ್ದಾರೆ ಸರ್. 100% ಮಾಡಿಕೊಡ್ತಾರೆ ನಂಬಿಕೆಯಲ್ಲೂ ನಾನು ಇದ್ದೀನಿ. ಯಾಕಂದ್ರೆ ಆ ಅರ್ಹತೆ ಎಲ್ಲ ಇರೋದ್ರಿಂದ. ಯಾಕಂದ್ರೆ ನಾನು ಇಷ್ಟೊತ್ತು ಮಾತನಾಡ್ತಾ ಇದ್ದೆ, ಈ ಬಾಗೇಪಲ್ಲಿ ಪಾಪ ಇದುವರೆಗೂ ಸ್ವತಂತ್ರ ಬಂದ ಒಂದು ಸಲನೂ ಸಚಿವ ಸ್ಥಾನ ಸಿಕ್ಕಿಲ್ಲ. ಮತ್ತೆ ಸೀನಿಯಾರಿಟಿ ಇದ್ದೀನಿ ನಾನು ನಮ್ಮ ಪಕ್ಷವನ್ನು ಕೇಳ್ತೀನಿ. ಮೊನ್ನೆ ಸುಧಾಕರ್ ಮಾಡಿದ್ರಿ, ಅವರು 3 ಸಲ MLA, ನಾನು 3 ಸಲ MLA. ಅವರು 2 ವರ್ಷ ಕೊಟ್ಟು ನನಗೆ 2 ವರ್ಷ ಕೊಡಿ. ಪಾಪ ಆತನು ನಮ್ಮ ಸ್ನೇಹಿತ, ನಾವಿಬ್ರು ಜೊತೆ ಆಗಿದ್ದೀವಿ, ಈ ಜಿಲ್ಲೆಯನ್ನು ಮುನ್ನಡೆಸೋಕೆ ಇಬ್ರು ಮಾಡಿದ್ದೀವಿ. ಅವರು ನನಗೆ ಸಪೋರ್ಟ್ ಮಾಡ್ತಾರೆ, ಆ ನಂಬಿಕೆ ನನಗಿದೆ. ಮತ್ತೆ 2 ಸಲ ನಿಗಮ ಕೊಟ್ಟರು ನನಗೆ. ನಾನು 2 ಸಲ ನಿಗಮ ರೆಫ್ಯೂಸ್ ಮಾಡಿದೆ. ಬೇಡ, ಬೇರೆಯವ್ರಿಗೆ ಕಾರ್ಯಕರ್ತರಿಗೆ ಕೊಡಿ, ಇಲ್ಲ ಬೇರೆಯವ್ರಿಗೆ ಕೊಡಿ, ನನಗೆ ಬೇಡ, ನನಗೆ MLA ಸ್ಥಾನ ಇದೆ ಸಾಕು. ಅದು ಅವಕಾಶ ಬಂದಾಗ ಸಚಿವ ಸ್ಥಾನ ಕೊಡಿ, ನಾನು ಡೆವಲಪ್ಮೆಂಟ್ ಮಾಡ್ಕೊಬಾರ ನನ್ನ ಕ್ಷೇತ್ರ ಅಂತ ಕೇಳಿದ್ದೀನಿ. ಅದಕ್ಕೆ ಅವರು ಆಗ ಒಪ್ಕೊಂಡಿದ್ದರು. ಆ ಒಂದು ಅರ್ಹತೆಯೂ ಇದೆ. ಮತ್ತೆ ನನ್ನ ಕ್ಷೇತ್ರದಲ್ಲಿ ಪಾಪ ನಮ್ಮ ಜನ ಭಾರಿ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ನಮ್ಮ ಕ್ಷೇತ್ರಕ್ಕೆ ಸಲ ಸಚಿವ ಸ್ಥಾನ ಸಿಗುತ್ತೆ, ಇನ್ನಷ್ಟು ಬಾಗೇಪಲ್ಲಿ ಅಭಿವೃದ್ಧಿಗೆ ಆಗುತ್ತೆ. 3 ತಾಲೂಕು ಹೊಂದಿರುವಂಥ ಈ ಬಾಗೇಪಲ್ಲಿ ಕ್ಷೇತ್ರ, ಈ ಎಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಧಿಕ ಭೌಗೋಳಿಕ ಕ್ಷೇತ್ರ ಹೊಂದಿರುವಂಥದ್ದು ನಮ್ಮ ಬಾಗೇಪಲ್ಲಿ ಕ್ಷೇತ್ರ. ಚೇಳೂರು ತಾಲೂಕು, ಗುಡಿಬಂಡೆ ತಾಲೂಕು, ಬಾಗೇಪಲ್ಲಿ ತಾಲೂಕು, ಈ 3 ತಾಲೂಕಲ್ಲಿ ಒಂದು ಅವಕಾಶ ಕೊಟ್ಟರೆ ಇನ್ನಷ್ಟು ಅಭಿವೃದ್ಧಿ ಪಡಿಸ್ಬೋದು, ಜನರಿಗೆ ಸಹಾಯ ಮಾಡ್ಬೋದು ಅಂತ ನನ್ನ ಆಸೆ. ಆ ಆಸೆ ನಮ್ಮ ಪಕ್ಷ ಪೂರೈಸುತ್ತೆ ಅಂತ 100% ನಂಬಿಕೆ ನನಗಿದೆ. ಸರ್, ಈಗ ಸುಬ್ಬಾರೆಡ್ಡಿ ಅವರ ಸೌಮ್ಯ ಸ್ವಭಾವವೇ ನಮಗೆ ಈಗ ಸಚಿವ ಸ್ಥಾನ ಮುಳುವಾಗಿರ್ತಕ್ಕಂಥದ್ದು ಅಂತ ಅಲ್ಲ. ಒಂದು ಕಡೆ ಅದು ಪ್ಲಸ್ ಆಗುತ್ತೆ, ಒಂದು ಕಡೆ ಮೈನಸ್ ಆಗುತ್ತೆ. ಈಗ ನಾನು 3 ಸಲ ಗೆಲ್ಲಬೇಕಾದ್ರೆ ಇಲ್ಲಿ ಸೌಮ್ಯ ಸ್ವಭಾವ ಇದ್ದಿದ್ದನ್ನೇ ನಾನು ಗೆದ್ದಿರೋದು. ಅದು ಒಬ್ಬೊಬ್ಬರು ಜೀವನದಲ್ಲಿ ಅದು ಸ್ಟಾರ್ಟಿಂಗ್ ಇಂದ ಬಂದಿತ್ತು. ಒಂದೇ ಸಲ ರೆಬಲ್ ಆಗಕ್ಕಾಗಲ್ಲ. ನಾ ಸೌಮ್ಯ ಸ್ವಭಾವ ಏನಿಲ್ಲ, ನಾನು ಯಾವ ತರ ಕೇಳಬೇಕು ಇಬ್ಬರಿಗೂ ಕೇಳಿದ್ದೀನಿ. ಆ ತರ ಏನಿಲ್ಲ. ನಮ್ಮ ಪಕ್ಷದಲ್ಲಿ ಗುರುಸ್ತಾರೆ, ಯಾರು ಕೆಲಸ ಚೆನ್ನಾಗಿ ಮಾಡ್ತಾರೆ, ಯಾರು ಮಾಡಲ್ಲ ಅಂತ. ಖಂಡಿತವಾಗ್ಲೂ ಕೊಡ್ತಾರೆ, ಯಾಕಂದ್ರೆ ಸೌಮ್ಯ ಆ ಥರ ಏನಿಲ್ಲ. ಈಗ ಈಗ ನೀವೇ ನೋಡ್ತಾ ಇದ್ದೀರಾ, ಹೆಚ್ಚು ಕಮ್ಮಿ 1000 ಕೋಟಿ ಬಾಗೇಪಲ್ಲಿ ಕೊಟ್ಟಿದ್ದಾರೆ. ಓನ್ಲಿ ಗಂಟ್ಲಮಲ್ಲಮ್ಮ ಡ್ಯಾಮ್ಗೆ 200 ಕೋಟಿ ಕೊಟ್ಟರು, ತಮಗೂ ಗೊತ್ತು. ಈಗ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಗೆ ಓನ್ಲಿ ಒಂದು ಪ್ಲೇಸ್ ಡೆವಲಪ್ ಮಾಡೋಕ್ಕೆ 175 ಕೋಟಿ ಟೆಂಡರ್ ಕಾಲ್ ಮಾಡಿದ್ದಾರೆ. 2 ಮಾಡೋಷ್ಟಕ್ಕೆ ಹೆಚ್ಚು ಕಮ್ಮಿ 400 ಕೋಟಿ ಬರುತ್ತೆ. ಕೋಟ್ಯಾನು ಕೋಟಿ ಅನುದಾನ ಕೊಟ್ಟಿದ್ದಾರೆ. ನಾನು ಕೇಳಿದ್ದಕ್ಕೆಲ್ಲ ರಸ್ತೆಗಳು ಕೊಡ್ತಾ ಇದ್ದಾರೆ. ಆ ಥರ ಏನಿಲ್ಲ. ಪಾರ್ಟಿಯಲ್ಲಿ ನನಗೆ ಅನುದಾನ ವಿಚಾರದಲ್ಲಿ ಅಂತ ಪಾಪ ನಾನು ರಿಕ್ವೆಸ್ಟ್ ಮಾಡ್ತಾ ಕೊಡ್ತಾ ಇದ್ದಾರೆ. ಸಚಿವ ಸ್ಥಾನ ಕೊಡ್ತಾರೆ. ಸರ್, ಈಗ ತಾವು ದೆಹಲಿಗೆ ಹೋಗಿದ್ರಿ, ಆ ಸಚಿವ ಸ್ಥಾನಕ್ಕೆ ಯಾರನ್ನು ಭೇಟಿ ಆಗಿದೆ, ಯಾರು ಆಶ್ವಾಸನೆ ಕೊಟ್ಟಿದ್ದಾರೆ ಸರ್? ಸರ್, ನಾನು ಖರ್ಗೆ ಸಾಹೇಬರನ್ನು, ವೇಣುಗೋಪಾಲ್ ಅವ್ರನ್ನು, ಸುರ್ಜೇವಾಲ್ನು, ಮತ್ತು ನಮ್ಮ DK ಅವ್ರನ್ನು, ನಮ್ಮ CM ಅವ್ರನ್ನು ಎಲ್ಲರನ್ನೂ ಭೇಟಿ ಮಾಡಿದ್ದೀವಿ. ನಮ್ಮ ಅಪೀಲ್ ಏನಿರುತ್ತೆ, ನಮ್ಮ ಬಯೋಡಾಟಾ, ನಾವು ಹಿಂಗೆ ಇಷ್ಟು ವರ್ಷ MLA ಎಲ್ಲ ಕೊಟ್ಟಿದ್ದೀವಿ. ಅವರು ಯಾರು ನಿನ್ನ ಗ್ಯಾರಂಟಿ ಹೋಗಪ್ಪ ಅಂತ ಹೇಳಕ್ಕೆ ಬರಲ್ಲ, ಪರಿಶೀಲಿಸ್ತೀವಿ ಅಂತ ಹೇಳಿದ್ದಾರೆ. ಗ್ಯಾರಂಟಿ ಪರಿಶೀಲಿಸಿ ಕೊಡ್ತಾರಂತ ನಂಬಿಕೆ ನನಗಿದೆ. ಸರ್, ಈಗ ಲಾಬಿ ಮಾಡೋರಿಗೆ ಕಾಲ ಅಂತ ಕೇಳಿ ಬರ್ತಾ ಇದೆ. ಈಗ ಲಾಬಿ ನಡೆಸೋರು ಸಚಿವ ಸ್ಥಾನ ಸಿಗ್ತಾ ಇದೆ, ತಮ್ಗೆ ಹೊಸಬ್ರಿಗೆ ಯಾಕೆ ಅವಕಾಶ ಇಲ್ಲ ಅಂತ? ಈಗ ನೀವು ನೆಕ್ಸ್ಟ್ ಮಂತ್ ಜುಲೈ 1ಗೆ ನಾನು ಲಾಬಿ ಮಾಡಿಲ್ಲ.
ನಮ್ಮ ಸರ್ಕಾರದಲ್ಲಿ ಲಾಬಿ ಮಾಡಿಲ್ಲ ಕೊಡಲ್ಲ ಅಂತ ಆಗ ಗೊತ್ತಾಗ್ತಿ, ಈಗ ಗೊತ್ತಾಗಲ್ಲ. ಆಗ ನೋಡೋಣ. ಸಚಿವ ಸ್ಥಾನ ಸಿಗುತ್ತೆ ಅಂತ ನಂಬಿಕೆ ಇದೆ. ನಾನಂತೂ ಲಾಬಿನೂ ಮಾಡಲ್ಲ, ನಾನು ಒಂದು ಬ್ಲ್ಯಾಕ್ ಮೇಲ್ ಮಾಡೋ ತಂತ್ರಕ್ಕೆ ಹೋಗಲ್ಲ. ಕೇಳಿದ್ದೀನಿ, ನಮ್ಮ ಜನನೂ ಪಾಪ ಪೂಜೆಗಳು ಪುರಸ್ಕಾರಗಳು ಮಾಡ್ಕೊತಾರೆ ನಮ್ಮ ಎಮ್ ಎಲ್ ಎ ಸಿಗಬೇಕು ಅಂತ. ನಾವು ಆ ನಿಟ್ಟಿನಲ್ಲಿ ಹೋಗೋ ಜನನೇ ವಿನ ನಾವು ಲಾಬಿಗಳು ಮಾಡೋದು, ಬ್ಲ್ಯಾಕ್ ಮೇಲ್ ಮಾಡೋದು, ಹೈಕಮಾಂಡ್ಗೆ ಶೆಡ್ ಹೊಡಿಯೋದು ಅದು ನಮ್ಮ ಜೀವನದಲ್ಲಿಲ್ಲ, ಅದು ನಾನು ಮಾಡೋದಿಲ್ಲ. ಇದಿಷ್ಟು ಏನು ಸುಬ್ಬಾರೆಡ್ಡಿ ಅವ್ರು ಹೇಳ್ತಾ ಇರ್ತಕ್ಕಂಥ ಏನಂತಂದ್ರೆ ಯಾರೆಲ್ಲ ಲಾಬಿಗಳು ಮಾಡ್ತಾರೆ ಅವರೆಲ್ಲ ಸಚಿವ ಸ್ಥಾನ ಕೊಡುವಂತ ಮಾತುಗಳಿರ್ಬೋದು. ಆದ್ರೆ ತಾವು ಸೌಮ್ಯವಾಗಿಯೇ ತಮ್ಮ ಸಚಿವ ಸ್ಥಾನಕ್ಕೆ ಆಕಾಂಕ್ಷಿ ಆಗಿದ್ದೀನಿ, ನನಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋದು ಏನು ಸುಬ್ಬಾರೆಡ್ಡಿ ಅವರ ಆಗ್ರಹ ಆಗಿರ್ತಕ್ಕಂಥದ್ದು. ಸುರೇಶ್ ಬಾಬು, ನ್ಯೂಸ್ ಫಸ್ಟ್, ಚಿಕ್ಕಬಳ್ಳಾಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.